ಸರ್, ಕೋರ್ಟ್ ಆದೇಶ ಮಾಡಿದೆ ಸಿಎಂನಿಗೆ ತನಿಖೆಗೆ, ಏನು ಹೇಳ್ತೀರಿ? CM ಸಿದ್ದರಾಮಯ್ಯನವರಿಗೆ ನೈತಿಕತೆ ಮತ್ತು ಕಾನೂನಿಗೆ ಅವರು ತುಂಬ ಬೆಲೆ ಕೊಡೋದಾದರೆ, ಅವರು ಒಬ್ಬರು ವಕೀಲರಾಗಿ ಬಂದವರು, ಅವರು ಕಾನೂನಿಗೆ ಬೆಲೆ ಕೊಟ್ಟಿದ್ದಕ್ಕಾರೆ ಆದರೆ ಅವ್ರು ಇವತ್ತು ಫಸ್ಟ್ ತಕ್ಷಣವೇ ರಾಜೀನಾಮೆ ಕೊಟ್ಟು ಅವರ ಕೇಸನ್ನು ಎದುರಿಸಬೇಕು. ಅವ್ರಿಗೂ ಕಾನೂನು ಗೊತ್ತಿದೆ, ಅವ್ರಿಗೂ ಎಲ್ಲ ಗೊತ್ತಿದೆ. ಆದರೆ ಇವರು ನಾನೇನು ತಪ್ಪೇ ಮಾಡಿಲ್ಲ, ನಾನು ರಾಜೀನಾಮೆನೇ ಕೊಡಂಗಿಲ್ಲ ಅಂತ ಪದೇ ಪದೇ ಎಲ್ಲರಿಗೂ ಹೇಳ್ತಾ ಇದ್ದಾರೆ. ಇವರು ಕೋರ್ಟ್ಗೆ ಕಾನೂನಿಗೆ ಬೆಲೆ ಕೊಡೋದಾದರೆ ರಾಜೀನಾಮೆ ಮಾಡಬೇಕು. ಅವ್ರಿಗೆ ನೈತಿಕತೆ ಇದ್ದರೆ ಇವತ್ತೇ ಅವ್ರು ರಾಜೀನಾಮೆ ಮಾಡ್ಬೇಕಂತ ಕೇಳ್ಕೊತೀವಿ ಸರ್. ಅಪ್ಪಣ್ಣನದಪ್ಪ ಆದೇಶ ಮಾಡಿದೆ ತನಿಖೆ ಮಾಡ್ರಿ ಅಂತೇಳಿ, ಏನು ಹೇಳ್ತೀರಿ ಸರ್? ತನಿಖೆ ಮಾಡಲಿ, ನ್ಯಾಯಾಲಯವನ್ನು ಎಲ್ಲರೂ ಸ್ವಾಗತ ಮಾಡ್ಬೇಕು. ಬಟ್ ಈಗ ಸಿದ್ದರಾಮಯ್ಯ ವಿರುದ್ಧ ಆರೋಪ ಅಷ್ಟೇ ರೀ, ಅಪರಾಧ ಎಲ್ಲ ಅವರು ರಾಜೀನಾಮೆ ಕೊಡೋದು, ಇದು ಕೊಡೋದು, ಸ್ಟ್ರೈಕ್ ಮಾಡ್ತಿದ್ದಾರೆ, ಪ್ರಶ್ನೆನೇ ಬರೋಂಗಿಲ್ಲ. ಸಾಬೀತಾದ್ಮೇಲೆ ರಾಜೀನಾಮೆ ಕೊಡ್ಬೋದು. ಹಲವಾರು ಯೋಜನೆಗಳು ಕೊಟ್ಟಾರೆ ಸಿದ್ದರಾಮಯ್ಯ ಸಾಹೇಬ್ರೆ, ಒಳ್ಳೆತನದ ಸರ್ಕಾರ ನಡೆಸತ್ತಾರ. ಈಗ ಹಿಂದಿನ ವಿರೋಧ ಪಕ್ಷದವರಿಗೆ ಅಧಿಕಾರ ಕಳ್ಕೊಂಡು ಹತಾಶೆ ಆಗಿದ್ದಾರೆ. ಯಾಕಂತಂದ್ರೆ ಅವರಿಗೆ ಅಧಿಕಾರದ ಹುಚ್ಚು, ಮುಂಚೆ ಬಾಗಲೇ ಬರಲ್ಲ ಹಿತ್ತರ ಬಾಗಲೇ ಬಂದನ ಅಧಿಕಾರ ಹಿಡಿಬೇಕು ಅನ್ನುವಂಥ ಒಂದು ದುಸ್ಸಾಹಕ್ಕೆ ಕುದುರೆ ವ್ಯಾಪಾರ ಮಾಡಿ ಕ್ಯಾಸ್ ಇವ್ರನ್ನ ಇಳಿಸಬೇಕು. ಒಂದು ಸಿದ್ದರಾಮಯ್ಯ ಸಾಹೇಬರದ ಜಾತ್ಯತೀತ ನಾಯಕ, ಅವ್ನು ಕ್ಯಾಟ್ ಹೆಸರು ತರಬೇಕು ಅನ್ನೋದು ಒಂದು ಷಡ್ಯಂತರ ಅದ. ಬುಡ ಹಗರಣ ಈ ಅವ್ರ ಪಾತ್ರ ಏನಿದೆ? ಅವ್ರ ಧರ್ಮಪತ್ನಿಯವ್ರ ಹೊಲ ಹೋಗೈತಿ, ಆಸ್ತಿ ಹೋಗೈತಿ, ಅದು ಸೈಡ್ ಕೊಟ್ಟಿದ್ದಾರೆ. ಅದು ಯಾವ ಸರ್ಕಾರದಾಗ, BJP ಸರ್ಕಾರದಾಗ ಅನೌನ್ಸ್ ಆಗ್ಯಾವ, ಅದನ್ನು ವಿಚಾರ ಮಾಡಬೇಕು. ಇದು ಷಡ್ಯಂತರ. ಸಿದ್ದರಾಮಯ್ಯ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಇಲ್ಲ, ಅವ್ರು ರಾಜೀನಾಮೆ ಕೊಡಬಾರ್ದು. ನಿಮ್ಮ ಹೆಸರು ಸರ್? ಸಂಗಪ್ಪ ಆಡ್ಪಾದಂತ. ನಿನ್ನೆ ಹೈಕೋರ್ಟ್ ಆದೇಶ ಮಾಡಿದೆ ಮುಖ್ಯಮಂತ್ರಿಯವರು ತನಿಖೆ ಮಾಡಿ ಅಂತ ಮೂಡಾ ವಿಚಾರದಲ್ಲಿ ನಾವೇನು ಹೇಳ್ತೀವಿ? ಅವರು ಆರಂಭದಿಂದಲೂ ಒಂದು ಸ್ವಚ್ಛಂದವಾದಂತಹ ಆಡಳಿತವನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ. ಯಾವಾಗಲೂ ಬಡ ಜನರ ಒಂದು ಹಿತದೃಷ್ಟಿಯಿಂದ, ಹಿಂದುಳಿದ ವರ್ಗಗಳ ಹಿತದೃಷ್ಟಿಯಿಂದ ಒಂದು ಒಳ್ಳೆಯ ಒಂದು ಸರ್ಕಾರವನ್ನು ಕೊಡುವಂಥ ಪ್ರಯತ್ನದಲ್ಲಿ ಅವ್ರು ಬರ್ತಾ ಇದ್ದಾರೆ. ಆದರೆ ಅವರು ತಪ್ಪೇ ಮಾಡಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಹೈಕೋರ್ಟ್ ಕೂಡ ಸರಿಯಾಗಿ ಅದನ್ನು ಪರಿಶೀಲನೆ ಮಾಡಿಲ್ಲ ಅಂತ ನನ್ನ ಒಂದು ಅನಿಸಿಕೆ. ಅದನ್ನು ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡಿದ್ದೇ ಆದರೆ ಅವರು ಯಾವುದೇ ರೀತಿಯ ಒಂದು ತಪ್ಪು ಮಾಡಿಲ್ಲ ಅನ್ನುವಂಥದ್ದು ಅಲ್ಲೇ ಕಣ್ಣಿಗೆ ಕಂಡು ಬರ್ತದೆ. ಮತ್ತು ಈ ಆದೇಶ ಬರುವಂಥ ಪ್ರಶ್ನೆನೂ ಬರೋದಲ್ಲ. ಮೇಲಾಗಿ ಈಗ ಸ್ಥಳೀಯವಾಗಿ ಮತ್ತು ಹೈಕೋರ್ಟ್ನಲ್ಲಿ ಏನು ನಿರ್ಧಾರ ಆಗಾಕತ್ತವು ಅವೆಲ್ಲವೂ ಮೇಲ್ನೋಟಕ್ಕೆ ನಮಗೆ ಕಾಣೋ ರೀತಿಯಲ್ಲಿ ನೋಡಿದರೆ ಒಂದು ಒತ್ತಡದಲ್ಲಿ ಆಗ್ತಾಯಿದೆ ಅನ್ನುವಂಥದ್ದು ಕಂಡು ಬರ್ತಾಯಿದೆ. ಹೀಗಾಗಿ ನಾವು ಸಿದ್ದರಾಮಯ್ಯನವರು ಒಂದು ಒಳ್ಳೆಯ ಒಬ್ಬ ಪ್ರಾಮಾಣಿಕ ಆಡಳಿತಗಾರ ಅನ್ನುವಂಥದ್ದನ್ನು ನಾವು ಹೇಳ್ತೀವಿ ಹೊರತು ಅವರು ಯಾವತ್ತೂ ಭ್ರಷ್ಟರು ಅನ್ನುವಂಥ ಪದ ಬಳಸಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರು ತಪ್ಪು ಮಾಡಿಲ್ಲ. ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು. ಹಿಂದುಳಿದ ಮತ್ತು ದೀನದಲಿತರ ಉದ್ಧಾರಕ್ಕಾಗಿ ಅವರೇ ಮುಂದುವರಿಬೇಕು. ಈ ಪ್ರಕರಣದಲ್ಲಿ ಅವರಿಗೆ ನ್ಯಾಯ ಸಿಗ್ತದೆ ಅನ್ನುವಂಥ ಭರವಸೆಯಲ್ಲಿ ಅವರು ಇದ್ದಾರೆ, ನಾವು ಕೂಡ ಇದ್ದೇವೆ. ಥ್ಯಾಂಕ್ ಯು ಸರ್. ರವಿ ಸಂಗಳಕರ್. ಮುಖ್ಯಮಂತ್ರಿಯವರ ಮೂಡಾ ವಿಚಾರ ಸಂಬಂಧಪಟ್ಟಂಗೆ ನಿನ್ನೆ ಹೈಕೋರ್ಟ್ ಆದೇಶ ಮಾಡಿದ ತನಿಖೆಗೆ ನಾವೇನು ಹೇಳ್ತೀವಿ? ಸರ್, ಏನು ಕಳೆದ 3-4 ತಿಂಗಳಿಂದ ಏನು ಇದು ಮೂಡಾ ಹಗರಣ ನಡೆದಿದೆ, ಅದಕ್ಕೆ ಒಂದು ಏನು BJP ಮತ್ತು JDSನವರು ಏನು ಬೆಂಗಳೂರಿಂದ ಮೈಸೂರಿವರೆಗೂ ಏನು ಪಾದಯಾತ್ರೆ ಮಾಡಿದ್ದು, ಏನು ಅವರಿಗೆ ಜಯ ಸಿಕ್ಕಿದೆ ಅನ್ಬೋದು ಏನೋ ಗೊತ್ತಿಲ್ಲ. ಆದರೆ ಒಂದು ಮಾತ್ರ ಹೇಳೋಕೆ ಇಷ್ಟಪಡ್ತೀನಿ, ಏನು ಇವರು ಬಡವರ ಕಡೆ 3.5 ಲಕ್ಷ ಕೊಟ್ಟು ಏನು ಇವರು ಜಾಗವನ್ನು ಖರೀದಿ ಮಾಡಿದ್ರು ಮೈಸೂರಿನ ಹೊರಭಾಗದಲ್ಲಿ, ಇವರು 63 ಕೋಟಿ ರೂಪಾಯಿಗೆ ಏನು ಇವರು ಮಾರಾಟ ಮಾಡಿದ್ರು ವಾಪಸ್. ಇದನ್ನು ಕೋರ್ಟಿಗೆ ಹೋಗಿ ಮೂಡಾ ಹಗರಣ ಅಂತ ಕೋರ್ಟಿಗೆ ಹೋಗಿ ಕೋರ್ಟ್ನಲ್ಲಿ ಏನು ಆದೇಶ ಬರೋದು ನಡೆದಿತ್ತು. ಈಗ ಆದೇಶ ಏನಾಗಿದೆ ಅದು ತನಿಖೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ನಾನು ಮನವಿ ಮಾಡ್ಕೋತೀನಿ. ಮೊದಲನೇದಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಸ್ಪಂದನೆ ಮಾಡಬೇಕು ಅವರು. ಯಾಕಂದರೆ ಕಾನೂನಿಗೂ ಎಲ್ಲರೂ ತಲೆಬಾಗಲೇಬೇಕು. ಕಾನೂನಿಗೂ ಯಾರು ದೊಡ್ಡವರಲ್ಲ, ಯಾರು ಸಣ್ಣವರಲ್ಲ. ಕಾನೂನು ಎಲ್ಲರಿಗೂ ಒಂದೇ ಅಂತ ಹೇಳಕ್ಕೆ ಭಾಳ ಇಷ್ಟಪಡ್ತೀನಿ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಆದಷ್ಟು ಬೇಗ ಇದಕ್ಕೆ ರಾಜೀನಾಮೆ ಕೊಟ್ಟು ಅದಕ್ಕೆ ತನಿಖೆಗೆ ಅವರಿಗೆ ಆದೇಶ ಮಾಡಿಕೊಡಬೇಕು ಮತ್ತು ಇವರು ಅವಕಾಶ ಮಾಡಿಕೊಡಬೇಕು. ಇವರು ಇವರ ಏನು ಚಾಟಿ ಇವ್ರ ಮೇಲೆ ಬಿದ್ದಿದ್ದು ಇವರು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮೇಲೋ ಕೇಂದ್ರ ಸಚಿವರ ಮೇಲೋ ಇವ್ರ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ. ಇದನ್ನು ಆಪಾದನೆ ಇವರು ತಪ್ಪಿಸಿಗೋಸ್ಕರ ಮಾಡ್ತಾ ಇದ್ದಾರೆ. ಇವರು ಅದು ಏನು ಕೋರ್ಟ್ ಆದೇಶ ಕೊಡುತ್ತೆ ಆ ಕೋರ್ಟ್ ಆದೇಶ ಬರಲಿ, ತನಿಖೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ ನಾನು. ಇವರು ಆದಷ್ಟು ಬೇಗ ರಾಜೀನಾಮೆ ಕೊಡಲೇಬೇಕು. ತನಿಖೆಗೆ ಇವರ ಮುಂದೆ ತನಿಖೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಇದೊಂದು ತೀರ್ಪು ಬಂದ ನಂತರ ಅದೇನು ತೀರ್ಪು ಬರುತ್ತೋ ನಾವು ಸ್ವಾಗತ ಇದೆ, ಅದ್ರ ಬಗ್ಗೆ ನಾವು ಸ್ವಾಗತ ಮಾಡ್ಕೋತೀವಿ. ಅದ್ರ ಬಗ್ಗೆ ಇವರು ತಪ್ಪಿತಸ್ಥರಿಗೆ ಹೊರಗೆ ಬರ್ತಾರೋ, ಏನು ತಪ್ಪು ಮಾಡಿದಾರೋ ಅಂತ ಹೊರಗೆ ಬರ್ತಾರೋ ಅದು ಮುಂದಿನ ನಿರ್ಧಾರ. ಕೋರ್ಟ್ ತನಿಖೆಗೆ ಇವರು ಸ್ಪಂದನೆ ಮಾಡಲೇಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ ನಾನು. ಪುನೀತ್ ಅಂತ. ಸರ್, ನಾವು ಹೇಳೋದಿಷ್ಟ, ಸನ್ಮಾನ್ಯ ಮುಖ್ಯಮಂತ್ರಿಗಳು
ಇವತ್ತು ಕರ್ನಾಟಕ ರಾಜ್ಯದಲ್ಲಿ 5 ಗ್ಯಾರಂಟಿಗಳನ್ನು ಕೊಟ್ಟರು. ಇದು ಕೇಂದ್ರಕ್ಕೆ ಎಫೆಕ್ಟಿವ್ ಆಗಿದೆ. ಇವತ್ತು ಮೋದಿ ವಿರುದ್ಧ ಯಾರಾದರೂ ಮಾತಾಡ್ತಾರಪ್ಪ ಅಂದ್ರೆ ಅವ್ರ ವಿರುದ್ಧ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಬಿಟ್ಟು ಅಷ್ಟು ಪವರ್ಫುಲ್ ಯಾರಿಲ್ಲ. ಅವರ ಒಂದು ವರ್ಚಸ್ಸನ್ನು ಸಹಿಸದೆ BJPಯವರು ಅವರು ರಾಜ್ಯಪಾಲರನ್ನ ಇದ್ರ ಬಿಟ್ಟು ಅವ್ರು ಕುತಂತ್ರ ಮಾಡಿ ಈ ಥರ ಮಾಡ್ತಾಯಿದ್ದಾರೆ. ಆದರೆ ಹೈಕೋರ್ಟ್ ಏನು ತೀರ್ಮಾನ ಮಾಡಿದೆ ಅದಕ್ಕೆ ನಾವೆಲ್ಲ ಸ್ವಾಗತ ಮಾಡ್ತೀವಿ. ಬಟ್ ಮುಂದಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ ಮಟ್ಟ ಹೋಗ್ತೈತಿ. ಅವರು ಸಾಮಾಜಿಕ ಹರಿಕಾರರು. ಇವತ್ತು ನಮ್ಮ ಬಡ ಜನಾಂಗ ಅಹಿಂದದಾಗ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಮತ್ತು ಎಲ್ಲ ಸಮಾಜದವ್ರನ್ನ ಒಂದೇ ರೀತಿಯಂತ ಕಾಣುವಂತಹ ಮುಖ್ಯಮಂತ್ರಿ ದೇವರಾಜ್ ಅವರನ್ನು ಬಿಟ್ಟ ತಕ್ಷಣ ಇರುವಂಥ ಮುಖ್ಯಮಂತ್ರಿ ಅಂದರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು. ಇವ್ರಿಗೆ ಯಾವುದೇ ಒಂದು ಕಪ್ಪು ಚುಕ್ಕೆ ಇದ್ದಿದ್ದಿಲ್ಲ. ಇವತ್ತು ನಾವು ಹಿಂದಿನ ಸರ್ಕಾರದಾಗ BJPಯವರು ಇದೇ ಯಡಿಯೂರಪ್ಪನವರು ಅರೆಸ್ಟ್ ಆಗಿದ್ರು. ಈ ಹಿಂದಿನ ಮುಖ್ಯಮಂತ್ರಿ ನೋಡಿದ್ರಂದ್ರೆ ನಾವು ಅವರು ಬಿಟ್ಕಾಯಿನ್ ಹಗರಣ, 500 PSI ಅಪಾರ್ಟ್ಮೆಂಟ್ನಲ್ಲಿ ಹಗರಣ, ವರ್ಗಾವಣೆ ಹಗರಣ ಹಾಗೂ ಮೊಟ್ಟೆಗಳ ಹಗರಣ, ಅದೇ ರೀತಿಯಾಗಿ ಇನ್ನೊಂದು ಏನಾದರೂ ಕೋವಿಡ್ನಲ್ಲಿ ಸಾವಿರಾರು ಕೋಟಿ ಹೊಡೆದಿದ್ದು ಅಂಥವೆಲ್ಲ ಇವರೆಲ್ಲ ಸಾಕಷ್ಟು ಮಾಡಿದ್ರು. ಯಾಕೆ BJPಯವರ ಮಂತ್ರಿಗಳನ್ನ, MLAಗಳನ್ನ, CMಗಳನ್ನ, ಮಾಜಿ MLAಗಳನ್ನ ಯಾಕೆ ಇವರು ಮೋದಿಯವರು ಇದನ್ನು ಮಾಡ್ತಾ ಇಲ್ಲ ಅಂದ್ರೆ ಅವ್ರನ್ನ ಬಂಧಿಸಿದ್ರೆ ಆ ಸರ್ಕಾರ ಈ ಬೆಳವಣಿಗೆ ಆಗಂಗಿಲ್ಲ ಅಂತಂದು ಈಗ ಎಲ್ಲೆಲ್ಲಿ ರಾಜ್ಯಗಳಲ್ಲಿ BJP ಬಿಟ್ಟು ಬೇರೆ ಪಕ್ಷಗಳದಲ್ಲ ಅವ್ರ ಮುಖ್ಯಮಂತ್ರಿಗಳನ್ನ ಟಾರ್ಗೆಟ್ ಮಾಡಿ ಮುಂದಿನ ದಿನಮಾನಗಳಲ್ಲಿ ಅವ್ರ ಬೆಳವಣಿಗೆ ಸಹಿಸಲಾದ ಅವ್ರು ವ್ಯವಸ್ಥಿತವಾಗಿ ಷಡ್ಯಂತ್ರ ಮಾಡಿ ಹತ್ತಿಕ್ಕುವಂಥ ಕೆಲಸ ಕೇಂದ್ರ ಸರ್ಕಾರ ಮಾಡ್ತೈತೆ ಅಂತ ನಾವು ಹೇಳಕೊಂತೀವಿ ಸರ್. ನಿಮ್ಮ ಹೆಸರು? ಹನುಮಂತ ಬಂಡಿವಾಡನದ ಅಹಿಂದ ಸಂಘಟನೆ ರಾಜ್ಯ ಸಮಿತಿ ಅಧ್ಯಕ್ಷ. ಕೇಳಿ ಸರ್. ಹೈಕೋರ್ಟ್ ಆದೇಶ ಮಾಡಿದ ತನಿಖೆಗೆ ತಾವೇನು ಹೇಳ್ತೀರಿ ಜನಸಾಮಾನ್ಯರಾಗಿ? ಸರ್, ಹೈಕೋರ್ಟ್ ಆದೇಶ ಮಾಡಿದ ಪ್ರಕಾರ ಏನು ಅದನ್ನು ನಾವು ಸ್ವಾಗತ ಮಾಡ್ಕೋಕೈತಿ, ಹೌದಾ? ಈಗ ಆ ಥರ ಸಿದ್ದರಾಮಯ್ಯವರು ನಾವು ಅವರ ಒಂದು ಭಾವನೆಗಳು ಹೆಂಗಂತಂದ್ರೆ ಬಡವರು ಭಾವನೆಗಳು ಸಾಕಷ್ಟು ಅವರಲ್ಲಿ ಅದು ಅಂತ ನಮ್ಗೆ ಅನಿಸ್ತೈತೆ. ಅದು ಹಂಗಿರುವಾಗ ಅವರ ಕಾರ್ಯವೈಖರಿಗಳನ್ನು ನೋಡಿ ಜನಸಾಮಾನ್ಯರ ಬಗ್ಗೆ ಅಭಿಪ್ರಾಯ ಸಿದ್ದರಾಮಯ್ಯ ಸಾಹೇಬ್ರದು ಮತ್ತು ಬಡವರು ಬಂಧುಗಳು ಕೂಡ ಅವರು ಅದು ನಮ್ಗೆ ಅನಿಸ್ತೈತೆ. ಹಂಗಿರುವಾಗ ಸಿದ್ದರಾಮಯ್ಯ ಸಾಹೇಬರು ನಿರಂತರವಾಗಿ ಅವರು 5 ವರ್ಷ ಕಂಪ್ಲೀಟಾಗಿ ಜನಸೇವೆ ಮಾಡೋಕೆ ಉಳಿಬೇಕಂತೇಳಿ ನಾವು ಅಭಿಪ್ರಾಯ ವ್ಯಕ್ತಪಡಿಸ್ತೀವಿ ಸರ್. ರಾಜೀನಾಮೆ ಕೊಡಬಾರ್ದು. ಈಗ ರಾಜೀನಾಮೆ ಕೇಳ್ತಕ್ಕಂಥವ್ರು ಸಿದ್ದರಾಮಯ್ಯ ಸಾಹೇಬ್ರದ್ದು ಏನು ಜನಮನ್ನಣೆ ಪಡ್ಕೊಂಡಂಥ ಒಂದು ಸಂದರ್ಭ ಅವ್ರಿಗೆ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಅವ್ರಿಗೆ ಯಾರು ಇವರು ಏನು ಬೇರೆಯವರು ರಾಜೀನಾಮೆ ಕೊಡ್ರಿ ಅಂತಂತಾರಲ್ಲ, ನಿಜವಾಗ್ಲೂ ಅವ್ರು ಬಂದು ಬಡವರು ಮತ್ತು ಅವರ ಕಾಳಜಿ ಅವ್ರ ಕಡೆ ಇಲ್ಲ. ನಾವು ಸ್ಪಷ್ಟವಾಗಿ ಹೇಳ್ತೀವಿ ಇದನ್ನು. ಸರ್, ಪರಶುರಾಮ್ ಚಲವಾದಿ. ಹೈಕೋರ್ಟ್ ಆದೇಶ ಮಾಡಿದೆ CM ಅವರು ತನಿಖೆಗೆ ತಾವೇನು ಹೇಳ್ತೀರಿ? ಸರ್, ರಾಜಕಾರಣದಲ್ಲಿ ಇವಾಗ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಾಜಕೀಯ ವ್ಯಕ್ತಿಗಳಲ್ಲಿ ಪ್ರಮುಖವಾಗಿ 40 ವರ್ಷದ ಸುದೀರ್ಘ ಸಿದ್ದರಾಮಯ್ಯ ಅವರ ರಾಜಕೀಯದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ರಾಜಕೀಯ ಮಾಡಿದಂಥ ಒಬ್ಬ ಶ್ರೇಷ್ಠ ನಾಯಕ ಯಾರಪ್ಪ ಅಂತಂದರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಅಂತ ಹೇಳ್ಬೋದು ಸರ್. ಸರ್ವ ಜನಾಂಗದ ನಾಯಕ ಸಿದ್ದರಾಮಯ್ಯ ಸಾಹೇಬ್ರಿಗೆ ಇದೊಂದು ಕಪ್ಪು ಚುಕ್ಕೆಗಳಿದೆ ಸರ್. ಅವರೆಲ್ಲ ರಾಜೀನಾಮೆ ಕೇಳ್ತಿದ್ದಾರಲ್ಲ, ಅವರು ಕೇಳ್ತಕ್ಕಂಥ ಎಲ್ಲ ನಾಯಕರು ತಮಗೇನು ಅರ್ಹತೆ ಇದೆ ಅಂತ ಕೇಳ್ತಿದ್ದಾರೆ ಸರ್. ಅದನ್ನು ನಾನು ಪ್ರಶ್ನೆ ಮಾಡ್ತಿದ್ದೀನಿ. ಅವರು ತಮ್ಮ ಬೆನ್ನು ತಟ್ಕೊಂಡು ಕೇಳಿ ಸರ್. ಇವತ್ತು ನಾವು ಇಂಥ ಸಿದ್ದರಾಮಯ್ಯ ಸಾಹೇಬನಿಗೆ ಇವತ್ತು ದೀನ ದಲಿತರ ನಾಯಕ, ಸರ್ವ ಜನಾಂಗದ ನಾಯಕ, ಭಾಗ್ಯಗಳ ಸರದಾರ ನಾಯಕನಿಗೆ ತಾವೆಲ್ಲ ರಾಜೀನಾಮೆ ಕೇಳ್ತಿದ್ದಾರಲ್ಲ ಸರ್, ಯಾವ ಒಂದು ಅರ್ಹತೆ ಇಟ್ಟುಕೊಂಡು ಕೇಳ್ತಿದ್ದಾರೆ ಅಂತ ನಾವು ಪ್ರಶ್ನೆ ಮಾಡಬೇಕಾಗಿದೆ ಸರ್. ಇದೆಲ್ಲ ಪ್ರಜಾಪ್ರಭುತ್ವದ ಒಂದು ಕಗ್ಗೋಲೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಸರ್. ಇವತ್ತು ತಾವೆಲ್ಲ ರಾಜ್ಯಪಾಲರೆಲ್ಲ ಯಾವ ಒಂದು ಉದ್ದೇಶ ಇಟ್ಟುಕೊಂಡು ಇಷ್ಟೆಲ್ಲ ಮಾಡ್ತಿದ್ದಾರೆ ನಮ್ಗೆ ಗೊತ್ತಾಗ್ತಿಲ್ಲ ಸರ್. ಯಾಕಂದರೆ ಇಂದಿನ ಅವಧಿಯಲ್ಲಿ ಸಿದ್ದರಾಮಯ್ಯ ಸಾಹೇಬರೆಲ್ಲ 5 ವರ್ಷದ ಸಂಪೂರ್ಣ ಅಧಿಕಾರವನ್ನು ತೊಗೊಂಡು ಹೋಗಿದ್ದಾರೆ ಸರ್, ಮಾಡಿದ್ದಾರೆ. ಅಲ್ಲೆಲ್ಲ ನಾವೆಲ್ಲ ಎಷ್ಟೋ ಯುವಕರಿಗೆ ಬಹುಶಃ ಸರ್, ನಾನು ಒಬ್ಬ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಯಾಗಿ ಹೇಳಬೇಕಪ್ಪ ಅಂತಂದರೆ ಎಷ್ಟೋ ಅಭ್ಯರ್ಥಿಗಳು ಇವತ್ತು ಉದ್ಯೋಗವನ್ನು ಸೃಷ್ಟಿಸಿಕೊಂಡಿದೆ ಸರ್. ಅದನ್ನೇ ನಾನು ಇವಾಗ ಒಂದು ಕ್ವಶನ್ ಕೇಳ್ತೀನಿ ಸರ್. ಈಗ ಇಂದಿನ ಸರ್ಕಾರ BJP ಸರ್ಕಾರದಲ್ಲಿ ಯಾವ ಸರ್ ಇದೇ ಇಂದಿನ BJP ಸರ್ಕಾರದಲ್ಲಿ ಸರ್ ಎಷ್ಟು ಹುದ್ದೆಗಳನ್ನು ಕರೆದ್ರು, ಎಷ್ಟು ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ರು, ಎಷ್ಟು ಹಗರಣ ಮಾಡ್ಕೊಂಡ್ರು ನಮಗೆಲ್ಲ ಗೊತ್ತಿದೆ ಸರ್. ಇವಾಗಲ ನಾವು ಆಗಲೇ ನೋಡಿ ಸರ್ 545 ಸರ್, ಖಂಡಿತ ಬೇಡ ಸರ್. ಅಂಥ ಒಬ್ಬ ನಾಯಕನಿಗೆ ಹೇಗೆ ಕೊಡ್ಬೇಕಂತ ನಾವು ಕೇಳ್ತೀವಿ ಸರ್. ಈಗ ನೋಡಿ ಸರ್, ಹಾಂ, ಆನಂದ್ ಸಣ್ಣಪ್ಪ ಚೋಡ್ತೀನಿ ಸರ್. ಹೈಕೋರ್ಟ್ ಆದೇಶ ಮಾಡಿದೆ CM ಅವರು ತನಿಖೆ ಮಾಡಬೇಕು ಅಂತೇಳಿ, ನಿನ್ನೆ ತಾವೇನು ಹೇಳ್ತೀರಿ ಸರ್? ಸರ್, ತನಿಖೆ ಮಾಡಲಿ, ಅದೇನು ತನಿಖೆ ಮಾಡೋದೇನು ತಪ್ಪಲ್ಲ, ಅದು ಕಾನೂನಾತ್ಮಕವಾಗಿ. ಆದರೆ ಸಿದ್ದರಾಮಯ್ಯ ಸಾಹೇಬರು ಇದರಲ್ಲಿ ಯಾವುದೇ ಅಪರಾಧನ ಮಾಡಿಲ್ಲ ಅಂತ ನಾವು ಅನಿಸಿಕೆ ಸರ್. ಯಾಕಂದರೆ ಸುಮಾರು 40 ವರ್ಷ ರಾಜಕೀಯ ಮಾಡಿದಂಥ ಒಬ್ಬ ವ್ಯಕ್ತಿ, ಇದುವರೆಗೂ ಒಂದು ಯಾವುದೂ ಕಪ್ಪು ಚುಕ್ಕಿಲ್ಲಂಥ ವ್ಯಕ್ತಿಯನ್ನು ಇವತ್ತು ರಾಜ್ಯಕ್ಕೆ ಒಂದು ಯಾವುದೋ ಒಂದು ಷಡ್ಯಂತ್ರದಿಂದ ಇವತ್ತು ಅವ್ರನ್ನ ಈ ಒಂದು ಹುದ್ದೆಯಿಂದ ಕೆಳಗಿಳಿಸ್ಲಾಕತ್ತಾರೆ. ಇದು ಸಾಮಾನ್ಯ ಜನಕ್ಕೆ ದೊಡ್ಡ ಹೊರೆಯಾಕೈತಿ. ಯಾಕಂದರೆ ಭಾಳ ಬಡವರಿದ್ದಂಥ ಜನಕ್ಕೆ ಹಲವಾರು ಯೋಜನೆಗಳನ್ನು ಕೊಟ್ಟಂಥ ಮಾನ್ಯ ಮುಖ್ಯಮಂತ್ರಿಗಳು ದಯವಿಟ್ಟು ರಾಜೀನಾಮೆ ಕೊಡಬಾರ್ದು, ಮುಂದುವರಿಬೇಕು. ಸಂಪೂರ್ಣ 5 ವರ್ಷ ಇದು ಹಿಂದೆ ಹೆಂಗೆ 5 ವರ್ಷ ದಕ್ಷ ಆಡಳಿತ ಮಾಡ್ಯಾರ ಹಂಗೆ ಇದು 5 ವರ್ಷ ಅವರು ಅಧಿಕಾರ ಮಾಡಬೇಕಂತ
ನನ್ನ ಅನಿಸಿಕೆ ಸರ್. ನಿಮ್ಮ ಹೆಸರು ಸರ್? ನನ್ನ ಹೆಸರು ಸುರೇಶ್ ಅಂತ ಸರ್. ಆಯಿತು. ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೂಡಾ ವಿಚಾರದಲ್ಲಿ ಹೈಕೋರ್ಟ್ ತನಿಖೆಗೆ ಆದೇಶ ಮಾಡಿದೆ, ತಾವೇನು ಹೇಳ್ತೀರಿ ಸರ್? ನೋಡ್ರಿಪ್ಪ, ಜನರಿಗೂ ಒಂದೇ ಕಾನೂನು. ಕೋರ್ಟ್ ಏನು ಆದೇಶ ಮಾಡೈತಿ ಅದ್ರ ಪ್ರಕಾರ ಎಲ್ಲರೂ ಜೀವನ ಮಾಡ್ಬೇಕು, ಅದು ಶ್ರೇಷ್ಠ. ಜನರು ಬಡವರಿಗೂ ಅಷ್ಟ ನ್ಯಾಯ, ಶ್ರೀಮಂತರಿಗೂ ಅಷ್ಟ ನ್ಯಾಯ, ರಾಜ್ಯದ ಮುಖ್ಯಮಂತ್ರಿಗಳಿಗೂ ಸಮಾನಾದ ನ್ಯಾಯ. ಕೋರ್ಟ್ ಏನು ಆದೇಶ ಮಾಡೈತಿ ಅದ್ರ ಪ್ರಕಾರ ಎಲ್ಲರೂ ಬದುಕುದು. ಈಗ ರಾಜೀನಾಮೆ ಕೊಡಬೇಕಾ, ಅವ್ರು ಮುಂದುವರಿಬೇಕಾ, ಹೇಗೆ? ಅದು ಅವರು ರಾಜೀನಾಮೆ ಕೊಟ್ಟರು, ಅದು ಕಾನೂನು ಏನು ಹೇಳ್ತೈತಿ ಅದ್ರ ಪ್ರಕಾರ ಎಲ್ಲರೂ ನಡ್ಕೋಬೇಕಾಗುತ್ತೆ, ಅವ್ರ ಕರ್ತವ್ಯ. ಒಂದು ವೇಳೆ ಅವರು ಅದ್ರ ತದ್ದು ವಿರುದ್ಧ ಹೊಂಟ್ರೆ ಮತ್ತೊಂದು ಆಕ್ಷನ್ ತೊಗೊಂತೈತಿ ಕಾನೂನು. ಹೌದಲ್ರಿ? ರಾಜೀನಾಮೆ ಕೊಡಬೇಕಾ ಬೇಡ ಸರ್? ಕೊಡ್ಬೇಕು ಅವರು. ಅವತ್ತು ಅದು ಕೋರ್ಟ್ ಏನು ನಿರ್ಣಯ ತೊಗೊಂತೈತಿ, ಪ್ರಜಾಪ್ರಭುತ್ವಕ್ಕೂ ಒಂದು ಹಕ್ಕು ಏನ್ರಿಪ್ಪ ಅಂದ್ರೆ ಎಲ್ರಿಗೂ ಸಮನಾದ ನ್ಯಾಯ. ಯಾರೂ ಅನ್ಯಾಯ ಮಾಡಬಾರ್ದು, ಯಾರಿಗೂ ಅನ್ಯಾಯ ಆಗಬಾರ್ದು. ನಿಮ್ಮ ಹೆಸರು ಸರ್? ಸುರೇಶ್ ದೇವಕ್ಕೆ ಅಂತೇಳಿ. ಮೂಡಾ ಹಗರಣ ಸಂಪರ್ಕಂಗೆ ಹೈಕೋರ್ಟ್ ಆದೇಶ ಮಾಡಿದೆ ತನಿಖೆ ಮಾಡಿ ಅಂತ, ತಾವೇನು ಹೇಳ್ತೀರಿ ಸರ್? ಆದೇಶ ಮಾಡಿ ಅಂಥದ್ದೇ ತಪ್ಪಲ್ಲ. ಈ BJP ಸರ್ಕಾರದವರು ಹಿಂದೆ PSI ಹಗರಣ ಮಾಡಿದರು. ಹಂಗೆ ಪ್ರಧಾನಿ ಮೋದಿಯವರು ಬಂದಿಂದ ಈ ಅಗ್ನಿವೀರನ ಅಗ್ನಿಪಥ್ ಅಂತಂದರು. ಹಿಂಗೆ ಇಂಥ ಹಗರಣಗಳನ್ನು ಇವರು ಕಾಂಗ್ರೆಸ್ ಸರ್ಕಾರದವ್ರು ಬಂದಿಂದ ಇವರಿಗೆ ತ್ರಾಸಾಗೈತೆ. ಸಿದ್ದರಾಮಯ್ಯ ಹಿಂದ ನಾಯಕರನ್ನು ಮುಗಿಸಿದರೆ ಕಾಂಗ್ರೆಸ್ ಮುಗಿತಿ ಅಂತ ಅರ್ಥ ಇವ್ರದ್ದು. ಹಿಂದೆ ದೇವರಾಜ್ ಅರಸರು ಮತ್ತು ಮಧು ಬಂಗಾರಪ್ಪ ಅವರು, ಮಹಿಳೆಯವರು, ಇವರನ್ನೆಲ್ಲ BJP ಸರ್ಕಾರ ಈ ಥರ ಗುನ್ನಾರ ಮಾಡ್ತಾಯಿದ್ದಾರೆ. ಇವರು ಒಮ್ಮೆ ಮುಂದೆ ಬಾಗಿಲಿಂದ ಬಂದು ಗೊತ್ತಿಲ್ಲ, ಹಿಂದೆ ರಜಾಟಿಂದ ಬಂದು ಸರ್ಕಾರ ಮಾಡಿದರು. ಮತ್ತು ಈಗ ಇಷ್ಟು ಈ 70 ವರ್ಷ ಆಳ್ಕೆಯಲ್ಲಿ BJP ಸರ್ಕಾರದವರು ಒಂದು ಸಲ ಸ್ಪಷ್ಟ ಬಹುಮತ ಬಂದಿಲ್ಲ. ಇದು ಅವರ ರೂಢಿಯಿಂದ ಬಂದ ಪದ್ಧತಿ ಆಗಿಬಿಟ್ಟಿದೆ. ಹೀಗಾಗಿ ಸಿದ್ದರಾಮಯ್ಯನವ್ರನ್ನ ಮುಗಿಸಿದರೆ ಅಹಿಂದ ಸಮುದಾಯವನ್ನು ಮತ್ತು ಅಹಿಂದ ನಾಯಕರನ್ನು ಮುಗಿಸ್ದಂಗೆ ಆಗುತ್ತೆ. ಅದು BJPಗೆ ಒಳ್ಳೆಯದಾಗುತ್ತಂತೆ ಯಡಿಯೂರಪ್ಪನ ಮಗನವರು PSL ಹೆಸರು ಇವರು ಯತ್ನಾಳ್ ಅವರೇ ಹೇಳಿದ್ದರು. ಅವ್ರನ್ನ ಯಾಕೆ ಬಂಧಿಸಲಿಲ್ಲ? ಮತ್ತು ನಿರಾಣಿ ಸಾಹೇಬ್ರು, ನಮ್ಮ ಉತ್ತರ ಕರ್ನಾಟಕದ ಸಕ್ಕರೆ ಸರ್ದಾರ ಅಂತ ಹೆಸರು ಮಾಡೋಂಥ ನಿರಾಣಿ ಸಾಹೇಬ್ರನ್ನ ಬಂಧಿಸಲಿಲ್ಲ. ಜೊಲ್ಲೆ ಅವ್ರಿಗೆ ಇದು ಮಾಡಲಿಲ್ಲ. ಒಳ್ಳೆ ನಮ್ಮ ಯಾರು ರಾಷ್ಟ್ರೀಯ ಇದು ನಮ್ಮ BJP ಅಮಿತ್ ಶಾ ಅವರು ಗಡಿಪಾರಾಗಿದ್ದರು. ಅವಾಗ ಅವ್ರದ್ದಂಥ ವಿಷಯಗಳನ್ನು BJP ಚರ್ಚೆ ಮಾಡೋಂಗಿಲ್ಲ. ಮತ್ತು ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿ, ಅವ್ರದ್ದು ಒಂದು ಪ್ರಾಸಿಕ್ಯೂಷನ್ ರಾಜ್ಯಪಾಲರ ಅನುಮತಿ ಕೊಡಲಿಲ್ಲ. ಅದನ್ನು BJPಯವರು ರಾಜಭವನನ್ನು ತಮ್ಮ ಸರ್ಕಾರ ಭವನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕಾಗಿ ನಾವು ಅಹಿಂದ ಒಕ್ಕೂಟದವರಿಂದ ಉಗ್ರ. ಈಗ ತಾವೇನು ರಾಜೀನಾಮೆ ಕೊಡಬೇಕಾ ಹೆಂಗೆ ಸರ್? ಸಿದ್ದರಾಮಯ್ಯ ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ ಸರ್. ನಿಮ್ಮ ಹೆಸರು ಸರ್? ಪುಟ್ಟರಾಜ್ ಜುಗಾರ್ ಅಂತ ಸರ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರು ರಾಜೀನಾಮೆ ಕೊಡಬೇಕು. ಏಕೆಂತಂದರೆ ಅವರು ಈಗ ಅವ್ರ ಮೇಲೆ ಆರೋಪ ಬಂದಿದೆ, ಭ್ರಷ್ಟಾಚಾರದ ಆರೋಪ ಬಂದಿದೆ. ನಾನು ಕಾಂಗ್ರೆಸ್ಸಿಗೆ ಒಂದಕ್ಕೆ ಸಿದ್ದರಾಮಯ್ಯ ಅವರಿಗೆ ಓಟ್ ಹಾಕಿದ್ದೆ. ಬಟ್ ಅವ್ರ ಮೇಲೆ ನಮಗೆ ಯೂತ್ ಎಲ್ಲ ಅವರು ನಮ್ಮ ನಂಬಿಕೆಗೆ ಗೆಲ್ಲಬೇಕಂತಂದರೆ ಅವರು ರಾಜೀನಾಮೆ ಕೊಡಬೇಕು. ಏಕೆಂದರೆ ಅವ್ರ ಮೇಲೆ ಆರೋಪ ಬಂದಿದೆಯಲ್ಲ, ಇದ್ರ ಸಂಬಂಧವಾಗಿ ಅವರು ರಾಜೀನಾಮೆ ಕೊಡಲಿ ಅಂತ ಭಾವಿಸ್ತೀನಿ. ರಾಜೀನಾಮೆ ಕೊಡಲೇಬೇಕು. ಹಾಂ. ನಿಮ್ಮ ಹೆಸರು? ಪೃಥ್ವಿರಾಜ್.